ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದ ನೋಡ್ರಿ. ನಿನ್ನೆಯಿಂದ ಆರಾಮಿದ್ದಿದ್ದಿಲ್ಲ, ಸ್ವಲ್ಪ ಜ್ವರ ಜಾಸ್ತಿ ಆಗ್ಬಿಟ್ಟಿದ್ದು. ನೋಡ್ಬೋದು ಮಕ್ಕ ಹೆಂಗಾಗಿದೆ ಅಂತ ಹೇಳಿ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ. ಇವಾಗ ಈ ಒಂದು ವ್ಯಾಕ್ಸಿನ್ ಐತೆ ನೋಡ್ರಿ, ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ಬೇಕು. ನೋಡೋಣ ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಯಾವ ರೀತಿ ಇರ್ತಾನೆ, ಯಾವ ರೀತಿ ಆ್ಯಕ್ಟಿವ್ ಇರ್ತಾನೆ ನೋಡೋಣ. ಸಾಧ್ಯವಾದ್ರೆ ಅಲ್ಲಿ ವಿಡಿಯೋನ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟನ್ನು ಶೇರ್ ಮಾಡ್ಕೊತೀನಿ ನೋಡಿರಿ. ಬರ್ರಿ ಇವಾಗ ಹೋಗಿಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋಣ. ಹಾಸ್ಪಿಟ್ಲ್ ನೋಡ್ರಿ ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ಐತಿ, ಹಾಗಾಗಿ ಬೈವಾಕ್ ಹೊಂಟಿವಿ. ಜಾಸ್ತಿ ಏನು ದೂರ ಇಲ್ಲ ನೋಡ್ರಿ, 5 ನಿಮಿಷದ ದಾರಿ ಐತಿ. ಇವಾಗ ಹಾಸ್ಪಿಟ್ಲ್ಗೆ ಬಂದೀವಿ. ಇವಾಗ ವ್ಯಾಕ್ಸಿನ್ ಅದು ಮಾಡಿಸ್ಕೋಬೇಕು. ನೋಡೋಣ ಯಾವ ರೀತಿ ಇರ್ತಾನಂತೇಳಿ. ವ್ಯಾಕ್ಸಿನ್ ಆದಮೇಲೆ ಫಸ್ಟಿಗೆ ನೋಡ್ರಿ ವ್ಯಾಕ್ಸಿನ್ ಅವಾಗ ಕೂಡ ಮಾಡಿಸಿದ್ದೆ. ತುಂಬಾ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಏನು ಯಾಕೆ ಅಂಥೇಳಿ ವಿಡಿಯೋ ಎಂಡ್ದಲ್ಲಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ, ಅವಾಗ ಅರ್ಥ ಆಗುತ್ತೆ. ತುಂಬಾ ಬೇಜಾರಾಗ್ಬಿಟ್ಟಿತ್ತು ನೋಡ್ರಿ ಅವಾಗ ನಾನು ವ್ಯಾಕ್ಸಿನ್ ಮಾಡಿಸಿದಾಗ. ಹೋಗಿ ನೋಡ್ರಿ ವ್ಯಾಕ್ಸಿನ್ ಅಂತ ಹಾಕ್ಸ್ಕೊಂಡು ಬಂದೀವಿ. ಇವಾಗ ಸ್ವಲ್ಪ ನಿದ್ದಿಗಣ್ಣಾಗದಾನ, ಮಲ್ಕೊಂಡಾನ. ನೋವು ಅಷ್ಟೇನು ಆಗಿಲ್ಲ. ನೋಡೋಣ ಎಚ್ಚರ ಆದಮೇಲೆ ಯಾವ ರೀತಿ ನೋವಾಗಿರ್ತದೆ ಅಂತ ಹೇಳಿ. ಯಾಕಂದ್ರೆ ಈ ಸಲ ನೋಡ್ರಿ ಒಂದೇ ಇಂಜೆಕ್ಷನ್ ಮಾಡ್ಯಾರ. ಲಾಸ್ಟ್ ಟೈಮ್ ಏನಾಯಿತು 3 ಮಾಡಿದ್ರು, ಹಾಗಾಗಿ ಸ್ವಲ್ಪ ನೋವು ಜಾಸ್ತಿನೇ ಇತ್ತು ನೋಡ್ರಿ. ಆದರೂ ಕೂಡ ನೋವು ಇರ್ತದೆ ಅಂತ ಹೇಳ್ಯಾರ. ಮತ್ತು ಡ್ರಾಪ್ಸ್ ಕೂಡ ಐತೆ ನೋಡ್ರಿ. ಆಮೇಲೆ ಹಾಕ್ತೀನಿ. ನಮಗೆ ಈಗ ಮಲ್ಕೊಳಕತ್ತ, ನಾವು ಸ್ವಲ್ಪ ಮಲ್ಕೊಳ್ಳಿ, ಮತ್ತು ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ಈ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಅವತ್ತು ಅದನ್ನು ಕಂಟಿನ್ಯೂ ಮಾಡಲಿಲ್ಲ, ಹಾಗಾಗಿ ಇವಾಗ ಶೇರ್ ಮಾಡ್ಕೊಳಕತ್ತೀನಿ. ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದೆ ನೋಡ್ರಿ. ಬಂದಮೇಲೆ ಏನಾಗಿತ್ತು ಅಂದ್ರೆ ಅವನಿಗೆ ನಿದ್ದೆ ಜೋರಿತ್ತು, ಹಾಗಾಗಿ ನಿದ್ದಿಗಣ್ಣೊಳಗೆ ವ್ಯಾಕ್ಸಿನ್ ಮಾಡಿಸಿದ್ದೀವಲ್ಲ, ಅವನು ಬಂದಮೇಲೆ 1-2 ತಾಸು ಮಲ್ಕೊಂಡ್ಮೇಲೆ ನೋಡ್ರಿ ಆರಾಮೇ ಇದ್ದ ಅವನು. ಆಮೇಲೆ ನೋಡ್ರಿ ಡಾಕ್ಟ್ರು ಮೊದಲೇ ಹೇಳಿದರು ಜ್ವರ ಬರ್ತಾವೆ ಅಂಥೇಳಿ. ಯಾವುದೇ ವ್ಯಾಕ್ಸಿನ್ ಮಾಡಿಸಿದ ನೋಡ್ರಿ, ದೊಡ್ಡವ್ರಿಗೆ ಆಗಲಿ ಸಣ್ಣವ್ರಿಗೆ ಆಗಲಿ ನೋಡ್ರಿ, ಇವಾಗ 1.5 ವರ್ಷ ಹಿಂಗೆ 2 ವರ್ಷಕ್ಕೆ ಏನು ಮಾಡಿಸ್ತೀವಲ್ಲ ಅವಾಗ ಮಾಡಿಸಿದ್ರು ಕೂಡ ಸ್ವಲ್ಪ ಜ್ವರ ಬಂದೇ ಬರ್ತಾವಂತ ಹೇಳ್ತಾರೆ. ನಮ್ಮ ಹಳ್ಳಿ ಸೈಡ್ ನೋಡ್ರಿ ಜ್ವರ ಬಂದು ಅಂದ್ರೆ ಅಷ್ಟೇ ವ್ಯಾಕ್ಸಿನ್ ಮೈಗೆ ಹತ್ತದಂತ ಹೇಳ್ತಾರೆ. ಹಾಗಾಗಿ ಅವಂಗೂ ಕೂಡ ಸ್ವಲ್ಪ ಜ್ವರ ಬಂದಿತ್ತು, ಮತ್ತು ಮೆಡಿಸಿನ್ ಅದು ಔಷಧ ಹಾಕಿದ ನೋಡ್ರಿ ಸ್ವಲ್ಪ ಕಡಿಮೆ ಆಯಿತು. ಜ್ವರ 1 ದಿನ ಅಥವಾ 2 ದಿನ ಇರ್ತಾವೆ ಅಂತ ಹೇಳಿದರು. ಅದೇ ರೀತಿ ಅವನಿಗೆ ಒಂದು ನೈಟ್ ಅಷ್ಟೇ ಇತ್ತು ನೋಡ್ರಿ, ಆಮೇಲೆ ಕಡಿಮೆ ಆಯಿತು. ಫಸ್ಟ್ ಟೈಮ್ ವ್ಯಾಕ್ಸಿನ್ ಮಾಡಿಸಿದಾಗ ನೋಡ್ರಿ ನನಗೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಏನಾಯ್ತು ಅಂತಂದ್ರೆ, ಆ ಥರ ಏನು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಏನಲ್ಲ ಅದು. ಬಟ್ ನಾನೇನೋ ಒಂಥರ ತಪ್ಪು ತಿಳುವಳಿಕೆ ಅಂತಾರೆ ನೋಡ್ರಿ, ನಾನು ಅದನ್ನು ಮಾಡ್ಕೊಂಡಿದ್ದೆ. ಹಾಗಾಗಿ ಏನು ಎಂತ ಅಂಥೇಳಿ ಇವಾಗ ಹೇಳ್ತೀನಿ ನೋಡ್ರಿ. ಫಸ್ಟ್ ಟೈಮ್ ನೋಡ್ರಿ 1.5 ತಿಂಗಳಿಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದೆ. ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದಮೇಲೆ ನೋಡ್ರಿ ಅವಾಗ ಏನಾಯ್ತು ಅಂದ್ರೆ 1.5 ತಿಂಗಳಿಗೆ 3 ವ್ಯಾಕ್ಸಿನ್ನು ಮತ್ತು 1 ಡ್ರಾಪ್ಸನ್ನು ಹಾಕಿದ್ರು ಬಾಯಿ ಒಳಗೆ. 2 ಕಾಲು ನೋಡ್ರಿ, 2 ಕಾಲಿಗೆ ಮಾಡಿರೋದ್ರಿಂದ ಕಾಲು ನೋಡ್ರಿ ಅಳಗಾಡಿದ್ರೆ ಸಾಕು ಅಷ್ಟೊಂದು ಪೇನ್ ಆಗ್ತಿತ್ತು ಅವನಿಗೆ. ಸ್ವಲ್ಪ ಜ್ವರ ಕೂಡ ಬಂದಿತ್ತು. ಇನ್ನೂ ಸಣ್ಣವಿದ್ದ ನೋಡ್ರಿ ಅವಾಗ, 1.5 ತಿಂಗಳು ಬೇಬಿ ಎಲ್ಲ. ಹಾಗಾಗಿ ನಾವು ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದಮೇಲೆ ನೋಡ್ರಿ ಸ್ವಲ್ಪ ಹಿಂಗೆ ಎತ್ಕೊಂಡ್ರೆ ಸಾಕು, ಸ್ವಲ್ಪ ಕಾಲಿಗೆ ಏನಾರ ಟಚ್ ಆಯ್ತಂದ್ರೆ ಅಳ್ತಿದ್ದ ಅವನು. ಹಾಗಾಗಿತ್ತು. ಅವಾಗ ಏನು ಮಾಡಿದೆ ಅಂದರೆ ನಾನು ಈ ರೀತಿ ಜೋಳಿಗೆ ಒಳಗನ ಫೀಡ್ ಮಾಡ್ತಿದ್ದೆ, ಮತ್ತು ಅಲ್ಲೇ ಜೋಳಿಗೆ ಒಳಗನ ಹಾಕಿಬಿಡ್ತಿದ್ದೆ, ಮಲ್ಕೋತಿದ್ದ. ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಮೇಲೆ ನೈಟ್ ನೋಡ್ರಿ ಒಂಥರ ಮಬ್ಬದಂಗೆ ಆಗ್ಬಿಟ್ಟ ಅವನು. ಆ್ಯಕ್ಟಿವ್ ಇದ್ದಿದ್ದಿಲ್ಲ ಅವತ್ತು. ಯಾಕಪ್ಪ ಹಿಂಗಾಯಿತು ಅಂಥೇಳಿ ತಲೆ ಕೆಡಾಕತ್ಬಿಡ್ತು. ಯಾಕಂದ್ರೆ ನನ್ನ 2 ಮಕ್ಕಳಿಗೂ ಕೂಡ ನೋಡ್ರಿ ನಾವು ಪ್ರೈವೇಟ್ ಒಳಗೆ ವ್ಯಾಕ್ಸಿನ್ ಹಾಕ್ಸಿದ್ದೀವಿ, ಗೌರ್ಮೆಂಟ್ ಒಳಗೆ ಹಾಕ್ಸಿದ್ದಿಲ್ಲ ಅವಾಗ. ಹಾಗಾಗಿ ಇವನಿಗೆ ನಾನು ಫಸ್ಟ್ ಟೈಮ್ ಗೌರ್ಮೆಂಟ್ ಒಳಗೆ ವ್ಯಾಕ್ಸಿನ್ ಹಾಕ್ಸಿದ್ದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ವ್ಯಾಕ್ಸಿನ್ ಹಾಕ್ಸಿದ್ಕೆ ಹಿಂಗಾಯ್ತೇನೋ ಅಂಥೇಳಿ ತಲೆ ಭಾಳ ಚಿಂತೆ ಬರಾಕತ್ಬಿಟ್ಟು ನಾವು ಮೊದಲೇ ಡಾಕ್ಟ್ರ್ ಕೇಳಿದ್ವಿ ನೋಡ್ರಿ. ಅವರು ಡಾಕ್ಟ್ರ್ ಹೇಳಿದರು 2 ಕೂಡ ಒಂದೇ ಇರ್ತಾವೆ ವ್ಯಾಕ್ಸಿನ್ನು, ಏನು ಚೇಂಜ್ ಇರೋಂಗಿಲ್ಲ. ನೀವು ಬೇಕಾದ್ರೆ ಗೌರ್ಮೆಂಟ್ ಒಳಗಾದರೂ ಹಾಕ್ಸ್ಕೊರಿ, ಇಲ್ಲ ಪ್ರೈವೇಟ್ ಆದರೂ ಹಾಕ್ಸ್ಕೊರಿ. ನಿಮ್ಗೆ ದುಡ್ಡು ಏನಾದರೂ ಜಾಸ್ತಿ ಇತ್ತಂದ್ರೆ ಪ್ರೈವೇಟ್ ಒಳಗೆ ಹಾಕ್ಸೋರಿ, ಇಲ್ಲ ಗೌರ್ಮೆಂಟ್ ಫ್ರೀಯಾಗಿ ಕೊಡಬೇಕಾದ್ರೆ ಅದನ್ನೇ ವೇಸ್ಟ್ ಮಾಡ್ಕೋತೀರಿ, ಗೌರ್ಮೆಂಟ್ ಒಳಗೆ ಹಾಕ್ಸ್ಕೊರಿ ಅಂತ ನಮ್ಮ ಡಾಕ್ಟ್ರು ಸಜೆಷನ್ ಕೊಟ್ಟರು. ಮತ್ತು ನೋಡಿರಿ ಕೆಲವೊಂದಿಷ್ಟು ವ್ಯಾಕ್ಸಿನ್ನು ಗೌರ್ಮೆಂಟ್ ಒಳಗೆ ಅವೈಲೇಬಲ್ ಇರೋಲ್ಲ, ಅದನ್ನು ನೀವು ಬೇಕಾದ್ರೆ ಪ್ರೈವೇಟ್ ಹಾಕ್ಸ್ಕೊರಿ ಅಂದರು. ಡಾಕ್ಟ್ರು ಹೇಳಾರಲ್ಲ ಅಂಥೇಳಿ ನಾವು ಕೂಡ ಒಪ್ಕೊಂಡೆ.
ಮತ್ತು ಆ ವ್ಯಾಕ್ಸಿನ್ ಡೇಟಿಗೆ ನೋಡ್ರಿ ಇವರಿಗೆ ನಮ್ಮ ಮನೆಯವ್ರಿಗೆ ಟ್ರೈನಿಂಗ್ ಹಾಕಿದ್ರು, ಹಾಗಾಗಿ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೇ ಹಾಕ್ಸಿದ್ರಾತಂತೇಳಿ ಹಾಕ್ಸಿದೆ ನೋಡ್ರಿ. ನನ್ನ ತಲೆ ಒಳಗೆ ಏನಿತ್ತಂದ್ರೆ ಇಬ್ರಿಗೂ ಪ್ರೈವೇಟ್ ಹಾಕ್ಸ್ತೀನಿ, ಇವನಿಗೆ ಗೌರ್ಮೆಂಟ್ ಹಾಕ್ಸಿದ್ದೆ. ಅದಕ್ಕೆ ಈ ರೀತಿ ಆಯ್ತೇನಪ್ಪ, ಇವನು ಆ್ಯಕ್ಟಿವ್ ಇದ್ದಿದ್ದಿಲ್ಲ. ಫುಲ್ ಡೇ ಮಲ್ಕೊಂಡಿದ್ದ ನೋಡ್ರಿ 2 ದಿನ ಹೊತ್ತು. ಫುಲ್ ಡೇ ಮಲ್ಕೊಳ್ಳೋದು, ಫೀಡ್ ಮಾಡೋದು, ಫೀಡ್ ಮಾಡ್ಕೊಂಡು ಮತ್ತೆ ಮಲ್ಗೇ ಬಿಡ್ತಿದ್ದ. ಹೊಟ್ಟೆ ಹೆಚ್ಚಿರ್ತಿದ್ದಿಲ್ಲ, ಆಟ ಆಡ್ತಿದ್ದಿಲ್ಲ, ಒಟ್ಟು ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್ ಇದ್ದಿದ್ದಿಲ್ಲ ಅವನು. ಹಂಗಾಗ್ಬಿಟ್ಟಿದ್ದ. ಭಯ ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ನೆಕ್ಸ್ಟ್ ಟೈಮ್ ಗೌರ್ಮೆಂಟ್ ಹಾಸ್ಪಿಟಲ್ ಬ್ಯಾಡ್ರಿ, ನಾವು ಪ್ರೈವೇಟಾಗಿ ಮಾಡ್ಸೋಣ ಅಂದೆ. ಯಾಕಂದ್ರು, ಇಲ್ಲ ಈ ರೀತಿ ಅವನು ಆ್ಯಕ್ಟಿವೇ ಇಲ್ಲ, ಒಂಥರನೇ ಆಗ್ಯಾನವ ಅಂತಂದೆ. ಅದಕ್ಕೆ ನಮ್ಮ ಮನೆಯವ್ರು ಬೈದರು. ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್ ಒಳಗೆ ಒಂದೇ ಅಂತ ಹೇಳ್ಯಾರ ಡಾಕ್ಟ್ರು. ಹಂಗಾದ್ರೆ ನಾವ್ಯಾಕೆ ಚಿಂತೆ ಮಾಡಬೇಕು, ನಮ್ಮ ಮಗುಗೆ ಅಷ್ಟೇ ಹಾಕ್ಸ್ಬೇಕು. ನಾವು ಎಷ್ಟೋ ಲಕ್ಷಾಂತರ ಮಕ್ಕಳು ಕೂಡ ಗೌರ್ಮೆಂಟವ್ರು ಸಪ್ಲೈ ಮಾಡ್ತಾರೆ, ಆ ಮಕ್ಕಳು ಕೂಡ ಆರೋಗ್ಯವಾಗಿ ಅದರಲ್ಲ, ಯಾಕೆ ತಲೆ ಕೆಡಿಸ್ಕೊತೆ ಅಂತಂದರು. ನನಗೆ ಅವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ. ಮತ್ತು ನನಗೆ ಗೊತ್ತಿರೋ ಸಿಸ್ಟರ್ಗೂ ಕೂಡ ಫೋನ್ ಮಾಡಿ ಕೇಳಿದೆ ನಾನು. ಅವರು ಕೂಡ ಹೇಳಿದ್ರು, ಇಲ್ಲ ಸ್ವಲ್ಪ ವ್ಯಾಕ್ಸಿನ್ ಹಾಕಿದ್ಮೇಲೆ ಈ ರೀತಿ ಆ್ಯಕ್ಟಿವ್ ಇರೋಂಗಿಲ್ಲ ಮಕ್ಕಳು, ಭಾಳ ಚಿಂತೆ ಮಾಡಬೇಡ ಅಂತಂದರು. ಅವಾಗ ನಂಗೆ ಸಮಾಧಾನ ಆಯ್ತು ನೋಡ್ರಿ. ಏನೋ ಅಂತಾರಲ್ಲ, ನಾವು ಭಾಳ ಶಾಣ್ಯರಾದ್ರೆ ಈ ರೀತಿ ತಪ್ಪು ತಿಳುವಳಿಕೆಗಳು ಬರ್ತಾವೆ ನೋಡ್ರಿ ನಮ್ಮ ತಲೆ ಒಳಗೆ. ನನಗೂ ಕೂಡ ಅದೇ ಅನ್ನಿಸ್ತು. ನಾವು ಭಾಳ ಶಾಣೆ ಅಂತ ತಿಳ್ಕೊತೀವಲ್ಲ, ಆ ಶಾಣೆತನದೊಳಗೆ ಈ ರೀತಿಯಾಗಿ ಏನೇನೋ ಅರ್ಥ ಹೋಗಿ ಅನರ್ಥ ಆಗ್ಬಿಡ್ತಾವೆ. ಹಂಗಾಗಿ ನೋಡ್ರಿ, ನಾವು ಗೌರ್ಮೆಂಟವ್ರು ನಮ್ಗೆ ಫ್ರೀಯಾಗಿ ಇಷ್ಟೆಲ್ಲ ಸಿಗ್ತಿರ್ಬೇಕಾದ್ರೆ ನಾವ್ಯಾಕೆ ಪ್ರೈವೇಟಿಗೆ ಹೋಗ್ಬೇಕು ನೋಡ್ರಿ. ನಾವೇ ನಮ್ಮ ಗೌರ್ಮೆಂಟ್ದವರು ಎಷ್ಟೊಂದು ನಮ್ಗೆ ಸೌಲಭ್ಯಗಳು ಒದಗಿಸ್ಯಾರ, ಅದನ್ನು ನಾವು ಸದುಪಯೋಗ ಪಡ್ಕೋಬೇಕಂತ ಹೇಳ್ತೀನಿ ನೋಡ್ರಿ. ಪ್ರತಿಯೊಬ್ಬರು ನೋಡ್ರಿ ಇವಾಗ ಹಳ್ಳಿ ಸೈಡು ಮತ್ತು ನಮಗೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ವ್ಯಾಕ್ಸಿನ್ ಹಾಕ್ಯಾರ, ನಾವು ಕೂಡ ಆರಾಮದಿವಲ್ಲ. ನನಗೆ ಅದೊಂದು ತಲೆಯಾಗಿತ್ತು, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಚಲೋ ವ್ಯಾಕ್ಸಿನ್ ಹಾಕಂಗಿಲ್ಲ ಹಂಗೆ ಹಿಂಗೆ ಅಂಥೇಳಿ. ಹಾಗೇನಿಲ್ಲ, ಎಲ್ಲ ಕೂಡ ಚಲೋನೇ ಇರ್ತದೆ ಅಂತ ಹೇಳಿದರು. ಬಟ್ ನೋಡ್ರಿ, ಅವ್ರೇನು ವ್ಯಾಕ್ಸಿನ್ ಮಾಡ್ತಾರಲ್ಲ, ಅದು ಸೂಜಿ ಏನಿರ್ತದೆ ನೋಡ್ರಿ, ಸ್ವಲ್ಪ ದಪ್ಪ ಸಣ್ಣ ಇರ್ತದೆ, ಅದೇ ಸ್ವಲ್ಪ ಡಿಫ್ರೆನ್ಸ್ ಅಂತ ಹೇಳಿದರು. ಹಾಗಾಗಿ ನನಗೆ ಸಮಾಧಾನ ಆಯ್ತು ನೋಡ್ರಿ. ಯಾರಿಗೆಲ್ಲ ನನ್ನ ಥರ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ರೀ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಮನೆ ಒಳಗೆ ಏನಾದರೂ ಸಣ್ಣ ಮಕ್ಕಳಿದ್ರಂದ್ರೆ ದಯವಿಟ್ಟು ವ್ಯಾಕ್ಸಿನ್ ನೋಡಿರಿ, ತಪ್ಸಕ್ಕೆ ಹೋಗಬೇಡ್ರಿ. ಯಾವ ಟೈಮ್ ಹೇಳಿರ್ತಾರಲ್ಲ ಆ ಟೈಮಿಗೆ ವ್ಯಾಕ್ಸಿನ್ ಹಾಕ್ಸ್ಕೊರಿ. ಕೆಲವೊಂದಿಷ್ಟು ಜನ ಮನ್ಯಾಗ ಹೆಂಗಿರ್ತಾರೆ ಅಂದ್ರೆ ಹಿರಿಯರು ಇರ್ತಾರೆ ನೋಡ್ರಿ, ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ಅವ್ರೇನು ಹೇಳ್ತಾರೆ ಅಂದ್ರೆ, ಇಷ್ಟು ಸಣ್ಣ ಮಕ್ಕಳಿಗೆ ಇಂಜೆಕ್ಷನ್ ಮಾಡಿಸ್ತಾರೆ, ಚುಚ್ಚಿಸ್ತಾರೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಕೂಡ ಹಾಗೆ ಹೇಳ್ತಿದ್ರು ನೋಡ್ರಿ. ಅವಾಗ ಯಾಕೆ ಬೇಕಿತ್ತವ ರೊಕ್ಕ ಕೊಟ್ಟು ಈ ರೀತಿ ಚೂಜಿ ಮಾಡಿಸ್ಕೊಂಬಂದು ಅಳಿಸೋದು ಅಂತ ಹೇಳ್ತಿದ್ರು. ಅವ್ರಿಗೆ ಗೊತ್ತಿರಂಗಿಲ್ಲ ರೀ, ಹಾಗಾಗಿ ಅವ್ರು ಹೇಳ್ತಿರ್ತಾರೆ. ನಾವು ತಿಳಿದವರಾಗಿ ನೋಡ್ರಿ, ಪ್ರತಿ ಟೈಮು ಯಾವ ಡೇಟಿಗೆ ಹೇಳ್ತಾರಲ್ಲ ಆ ಡೇಟಿಗೆ ಹೋಗ್ಬಿಟ್ಟು ನಾವು ಮಕ್ಕಳಿಗೆ ವ್ಯಾಕ್ಸಿನ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಫ್ಯೂಚರ್ ಒಳಗೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ರಿ. ಹಾಗಾಗಿ ನಾವು ಮಕ್ಕಳಿಗೆ ನೋಡ್ರಿ ವ್ಯಾಕ್ಸಿನ್ನ ಮಾಡಿಸೋದು ತುಂಬಾ ಕಡ್ಡಾಯವಾಗಿದೆ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬಾಯ್.